V4 in UK ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ UK ನಲ್ಲಿ ಮೇನ್ ಬೇಕಾಗಿರುವಂತಹ ಡ್ರೈಯರ್ ನಾ ತಗೊಂಡಿದ್ದು ಕ್ಯಾಂಡಿ ಸ್ಮಾರ್ಟ್ ಪ್ರೋ ಡ್ರೈಯರ್ ಅನ್ನು ತಗೊಂಡಿದ್ದೇವೆ. ಈ ಡ್ರೈಯರ್ ಅನ್ನು ಹೇಗೆ ನಾವು ಯೂಸ್ ಮಾಡಬೇಕು ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೀಡ್ತೇನೆ. ಮೊದಲನೇದಾಗಿ ಎಲ್ಲರೂ ತಿಳ್ಕೊಂಡಿರ್ತಾರೆ ಡ್ರೈಯರ್ ಅನ್ನು ನಾವು ಟಾಯ್ಲೆಟ್ ಅಲ್ಲಿ ಅಥವಾ ವಾಟರ್ ಹೋಗುವಂತಹ ಪ್ಲೇಸ್ ಅಲ್ಲಿ ಇಡಬೇಕಾಗಿರುತ್ತೆ ಅಂತ. ಬಟ್ ಈಗಿನ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಯಾವುದೇ ಪ್ಲೇಸಲ್ಲಿ ಇಡಬೇಕಂತ ಇಲ್ಲ. ಈಗ ನೋಡಿ ನಾವು ಇದನ್ನು ಇಲ್ಲಿ ನೋಡಿ ನಮ್ಮ ಡ್ರೈ ಆಗಿದ್ದಂಥ ವಾಟರ್ ಎಲ್ಲ ಇದರೊಳಗೆ ಬರ್ತದೆ. ಇದನ್ನು ಈಗ ನಾವು ಈಸಿಯಾಗಿ ತಗೊಂಡೋಗಿ ನಾವು ಅದನ್ನು ಥ್ರೋ ಮಾಡ್ಬೋದು. ಹೀಗೆ ನೆಕ್ಸ್ಟ್ ಫಿಕ್ಸ್ ಮಾಡಿದರೆ ತುಂಬಾ ಈಸಿಯಾಗಿ ಟೆಕ್ನಾಲಜಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಹೀಗೆ ಕ್ಲೋಸ್ ಮಾಡೋದು. ನೀವು ಡ್ರೈಯರನ್ನು ತಗೊಳ್ಳುವಾಗ ನಾವು A++ ಎಫಿಷಿಯನ್ಸಿ ಡ್ರೈಯರನ್ನೇ ತಗೊಳ್ಬೇಕು. ಯಾಕಂದರೆ ನೀವು ಅದಕ್ಕಿಂತ ಕಡಿಮೆ ಇರುವ ಎಫಿಷಿಯನ್ಸಿ ಡ್ರೈಯರನ್ನು ತಗೊಂಡ್ರೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ತುಂಬಾ ಜಾಸ್ತಿ ಬರುತ್ತೆ. ನಾವು ತಗೊಂಡಂತಹ ಡ್ರೈಯರ್ ಹೆಸರು ಕ್ಯಾಂಡಿ ಸ್ಮಾರ್ಟ್ ಪ್ರೋ ಡ್ರೈಯರ್ ಅಂತ. ಇದು ಹೀಟ್ ಪಂಪ್ ಡ್ರೈಯರ್. ಇದು ಡ್ರೈ ಮಾಡೋದ್ರ ಜೊತೆಗೆ ನಮಗೆ ತುಂಬಾ ಹೀಟಾಗಿ ನಮ್ಮ ಕ್ಲಾತ್ ಎಲ್ಲ ತುಂಬಾ ಚೆನ್ನಾಗಿ ಸೇಫಾಗಿ ಬರುತ್ತೆ. ಸೊ ಯಾವುದೇ ರೀತಿಯ ಕ್ಲಾತ್ ಡ್ಯಾಮೇಜಸ್ ಆಗೋದಿಲ್ಲ. ಇದನ್ನು ಯೂಸ್ ಮಾಡುವ ಟೆಕ್ನಾಲಜಿ ಯಾವ ರೀತಿ ಎಲ್ಲ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ. ನೋಡಿ, ಇದು ಪ್ಲಗ್ಗನ್ನು ನಾವು ಈಗ ನಾರ್ಮಲ್ ಆಗಿರುವಂತಹ ಪ್ಲಗ್ಗೆ ಕನೆಕ್ಟ್ ಮಾಡ್ಬೋದು. ಅಂದರೆ UK ಪ್ಲಗ್ ಆಗಿರುತ್ತೆ. ಇದರ ಪ್ಲಗ್ ಕೂಡ ನೋಡ್ಬೋದು ನೀವು, ಈ ಸಿಸ್ಟಮಲ್ಲೇ ಇರುತ್ತೆ. ಇದು UK ಪ್ಲಗ್ ಸಿಸ್ಟಮ್. ಇದನ್ನು ಈಗ ನಾನು ಆನ್ ಮಾಡುವಾಗ ಮೊದಲು ಪ್ಲಗ್ಗನ್ನು ಹಾಕಿ ನಾರ್ಮಲ್ ಪ್ಲಗ್ ಹಾಕಿ ಇದನ್ನೀಗ ಆನ್ ಮಾಡಿದ್ದೇನೆ. ನೋಡಿ, ಆನ್ ಆದ ಕೂಡಲೇ ನಿಮಗೆ ಇಲ್ಲಿ ಎಲ್ಲ ರೀತಿಯ ಆಪ್ಷನ್ ಸಿಗುತ್ತೆ. ಈಗ ಇದು ಆಫ್ ಮೋಡಲ್ಲಿ ಇದೆ. ಇದನ್ನೀಗ ನಾವು ನಮ್ಮ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ವೈಫೈ ಇದು ಕೂಡ ಕೊಟ್ಟಿದ್ದಾರೆ. ಅಂದರೆ ಬ್ಲೂಟೂತ್ ವೈಫೈ ಇದಕ್ಕೆ ಕನೆಕ್ಟ್ ಆಗುತ್ತೆ. ಇದನ್ನು ನಾವು ಮೊಬೈಲ್ ಜೊತೆಗೂ ಕೂಡ ಕನೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ನೀವು ಯಾವುದೇ ಸಂದರ್ಭದಲ್ಲಿ ತುಂಬ ಬ್ಯುಸಿ ಆಗಿದ್ದರೆ ನಮ್ಮ ಮೊಬೈಲಲ್ಲೇ ಇದನ್ನು ನಾವು ಆನ್ ಆಫ್ ಯಾವ ಮೋಡ್ ಬೇಕಾದರೂ ನಾವು ಇದನ್ನು ಹಾಕ್ಬೋದು. ನೋಡಿ, ನಾವೀಗ ನಾರ್ಮಲ್ ಆಗಿ ನನ್ನ ಕ್ಲಾತ್ ಎಲ್ಲ ಮಿಕ್ಸ್ಡ್ ಕ್ಲಾತ್ ಆಗಿ ಇರೋ ಟೈಮಲ್ಲಿ ಈ ಮೋಡನ್ನು ಹಾಕಿರ್ತೇನೆ. ಈ ಮೋಡಲ್ಲಿ ನಿಮಗೆ ಹ್ಯಾಂಗಿಂಗ್ ಪರ್ಪಸ್ಸಿಗೆ ಬೇಕಾದರೆ ಹ್ಯಾಂಗಿಂಗ್ ಪರ್ಪಸ್ಸಿಗೆ ಇರ್ಬೋದು, ಅಥವಾ ನಿಮಗೆ ವಾರ್ಡ್ರೋಬಲ್ಲಿ ಫೋಲ್ಡ್ ಮಾಡಿರಬೇಕಾದ್ರೆ ಆ ಪರ್ಪಸ್ ಕೂಡ ಇರ್ಬೋದು. ನೋಡಿ, ನಾವು ವಾರ್ಡ್ರೋಬಲ್ಲಿ ಇಡುವಾಗ ನಮಗೆ 2.45 ಮಿನಿಟ್ಸಲ್ಲಿ ಇದಾಗುತ್ತೆ. ಬಟ್ ನಿಮಗೆ ತುಂಬ ನಮಗೆ ಇಂಡಿಯಾ ಥರ ಬಿಸಿಲಲ್ಲಿ ಒಣಗಿದ ಬಟ್ಟೆ ಬೇಕಾದರೆ ನಿಮಗೆ ಈ ಸನ್ ಥರ ಇಟ್ಟರೆ ಆಯಿತು. ಇದು 3 hours ತಗೊಳುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಈಗ ಇದನ್ನು ನೈಟಿಗೆ ಅಂದರೆ ಇಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ಏನಂದರೆ ಮಾರ್ನಿಂಗ್ ಎಫಿಷಿಯನ್ಸ್ ಯೂಸ್ ಮಾಡಿದರೆ ನಮಗೆ ಡಬಲ್ ಚಾರ್ಜಸ್ ಬೀಳುತ್ತೆ. ರಾತ್ರಿ ಇದನ್ನು ಯೂಸ್ ಮಾಡಿದರೆ ನಮಗೆ ಹಾಫ್ ಪ್ರೈಸ್ ಬೀಳುತ್ತೆ. ಸೊ ನಾನು ಯಾವತ್ತೂ ಡ್ರೈಯರನ್ನು ನೈಟ್ ಯೂಸ್ ಮಾಡ್ತೀನಿ. ನೈಟ್ ಯೂಸ್ ಮಾಡುವ ಹೇಗೆ ಅಂದರೆ ನಾವು ಮಲಗುವ ಮುಂಚೆ ನಾವು ಟೈಮರನ್ನು ಸೆಟ್ ಮಾಡ್ಬೋದು. ಈಗ ನಾನು 9 o'clock ಟೈಮರನ್ನು ಸೆಟ್ ಮಾಡುವಾಗ ಹೀಗೆ ಇದು 12 o'clock ನಂತರನೇ ನನಗೆ ರನ್ ಬೇಕಾದರೆ ನಾನು 4 hours ನಂತರ ಅಂತ ಹೇಳಿ ಹೀಗೆ ಸೆಟ್ ಮಾಡಿರ್ತೀನಿ. ನೋಡಿ, ಈಗ ಇದು ತೋರಿಸುತ್ತೆ 4 hours ನಂತರ ನಿಮ್ಮ ಡ್ರೈಯರ್ ಆನ್ ಆಗುತ್ತೆ ಅಂತ. ಬಟ್ ಅದು 15 minutesಗೆ ಒಂದ್ಸಲ ರನ್ ಆಗುತ್ತೆ. ನಮ್ಗೆ ಇದು ಬೇಡ ಅಂದರೆ ನಾವೀಗ ಕ್ಯಾನ್ಸಲ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಕೂಡ ಓಪನ್ ಮಾಡೋದು ತುಂಬಾ ಈಸಿ. ಇದರಲ್ಲಿ ಈಗ ನಮ್ಮ ಬಟ್ಟೆಗಳನ್ನು ಹಾಕಿ ನಿಮಗೆ ಬೇಕಾದರೆ ಈಗ ಕೆಲವು ಸಲ ಸಮ್ಮರಲ್ಲಿ ಬೇಗ ಬಟ್ಟೆ ಒಣಗಿರುತ್ತೆ, ಆದರೂ ಸ್ವಲ್ಪ ಡ್ರೈ ಇರುತ್ತೆ. ಅಂಥ ಟೈಮಲ್ಲಿ ನೀವೊಂದು ಸ್ವಲ್ಪ ಬಟ್ಟೆಯನ್ನು ಹಾಕಿ ನಿಮಗೆ ಬೇಕಾದ ಹಾಗೆ ನೋಡಿ ಒಂದು 15 minutes ಡ್ರೈಯರ್ ಅಂತಲೂ ಯೂಸ್ ಮಾಡ್ಬೋದು. ನೋಡಿ, ಇದು 15 minutes, 30 minutes, 15 minutes, 20 minutes ಹಾಗೆ ಎಲ್ಲ ಇದೆ. ಅದನ್ನು ನೀವು ಯೂಸ್ ಮಾಡ್ಬೋದು. ಅಥವಾ ನೀವು ಸ್ಪೋರ್ಟ್ಸ್ ಆಟ ಗೇಮ್ಸ್ ಎಲ್ಲ ಇರುವಾಗ ಅದಂತೂ ತುಂಬಾ ಬೇಗ ಡ್ರೈ ಆಗುತ್ತೆ. ಅಂಥ ಕ್ಲಾತನ್ನು ಕೂಡ ನೀವು ಹಾಕ್ಬೋದು. ಜೀನ್ಸ್ ಎಲ್ಲ ಇರುವ ಟೈಮಲ್ಲಿ ಇಲ್ಲಿ ಕೂಡ ಪ್ಯಾಂಟ್ಸ್ ಅಂತ ತೋರಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಸನ್ ಮೋಡಲ್ಲೇ ಬರುತ್ತೆ. ಯಾಕಂದರೆ ಜೀನ್ಸ್ ಎಲ್ಲ ತುಂಬ ದಪ್ಪ ಇರೋದ್ರಿಂದ ಇದು ಬೇಗ ಡ್ರೈ ಆಗೋದು ಕಷ್ಟ. ಅದಕ್ಕೋಸ್ಕರ ಅದು ಸನ್ ಮೋಡಲ್ಲೇ ಬರುತ್ತೆ. ಹೀಗೆ ನೀವು ಯಾವುದೇ ಆಪ್ಷನನ್ನು ಯೂಸ್ ಮಾಡಿಕೊಂಡು ಈ ಡ್ರೈಯರನ್ನು ಯೂಸ್ ಮಾಡ್ಬೋದು. ಆದ ನಂತರ ಈಗ ನಾನು
ಡ್ರೈಯರಲ್ಲಿ ಬಟ್ಟೆ ಹಾಕೋದನ್ನು ಹೇಗೆ ತೋರಿಸ್ತೇನೆ ನೋಡಿ. ಈಗ ನಾನು ಸ್ವಲ್ಪ ಬಟ್ಟೆಯನ್ನು ಹಾಕಿದ್ದೇನೆ. ನಾನೀಗ ಮಿಕ್ಸ್ ಕ್ಲಾತನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಕ್ಲಾತನ್ನು ಹಾಕಿ ನನಗೆ ಈಗ ಮಿಕ್ಸ್ ಕ್ಲಾತ್ ಹಾಕಿದ್ರಿಂದ ನಾನು ಈ ಕನ್ಸಿಸ್ಟೆನ್ಸಿಗೆ ಇಟ್ಟಿರ್ತೀನಿ ನೋಡಿ. ನನಗೆ ಈಗ ಸನ್ ಮೋಡಲ್ಲಿ ಬೇಕು. ಮೋಡನ್ನು ಆನ್ ಮಾಡಿ ಈಗ ನಾನು ರನ್ ಮಾಡ್ತೀನಿ. ರನ್ ಆಗುವಾಗ ನೋಡಿ, ಈಗ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ರನ್ ಆಗೋ ಟೈಮಲ್ಲಿ ನಿಮ್ಮ ಬಟ್ಟೆಯಲ್ಲಿ ಇರುವ ನೀರು ಎಲ್ಲ ಇದರೊಳಗೆ ಬರ್ತಾ ಇದೆ. ನಿಮ್ಗೆ ನೋಡ್ಬೋದು ನೋಡಿ, ಈಗ ಒಳಗೆ ಬರ್ತಾ ಇದೆ. ನೋಡಿ, ಕ್ಲಿಯರ್ ಆಗಿ ತೋರಿಸ್ತದೆ. ನಿಮ್ಮ ಬಟ್ಟೆ ಒಳಗೆ ಇರುವ ನೀರೆಲ್ಲ ಡ್ರೈ ಆಗಿ ಈ ಬಾಕ್ಸ್ ಒಳಗೆ ಬಂದು ತಲುಪತ್ತೆ. ನೀವು ನೋಡ್ಬೋದು. ತುಂಬಾನೇ ಚೆನ್ನಾಗಿ ಡ್ರೈ ಆಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಇದು ಫುಲ್ ಡ್ರೈ ಆಗಿದೆ. ಅದ ನಂತರ ನಮಗೆ ಎಂಡ್ ಅಂತ ಬರುತ್ತೆ. ಇವಾಗ ನೋಡಿ, ಇದರಲ್ಲಿ ನಾನು ಹಾಕಿದಂತಹ ಬಟ್ಟೆಗೆ ಇಷ್ಟು ನೀರಿನ ಅಂಶ ಬಂದಿದೆ. ಇದನ್ನು ನಾವು ಆರಾಮ್ಸಲ್ಲಿ ತಗೊಂಡೋಗಿ ಥ್ರೋ ಮಾಡ್ಬೋದು. ಅದರ ಜೊತೆಗೆ ನಿಮಗೆ ಆ ಬಟ್ಟೆಯಲ್ಲಿ ಏನಾದರೂ ಕೊಳೆಗೆಲ್ಲ ಧೂಳೆಲ್ಲ ಇದ್ದಂತಹದ್ದು ಅದು ನಿಮಗೆ ಈ ಎರಡು ಇದನ್ನು ನೀವು ಫಿಲ್ಟರನ್ನು ತುಂಬಾ ಕ್ಲೀನ್ ಮಾಡ್ತಾನೆ ಇರಬೇಕು. ಎವ್ರಿ ಟೈಮ್ ನೀವು ಡ್ರೈ ಮಾಡುವ ಟೈಮಲ್ಲಿ ಈ ಫಿಲ್ಟರ್ಗಳನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು. ಇದನ್ನು ಕೂಡ ಓಪನ್ ಮಾಡೋದು ತುಂಬಾ ಈಸಿ. ನೋಡಿ, ಹೀಗೆ ಡೈರೆಕ್ಟಾಗಿ ಇದರಲ್ಲಿ ನಿಮಗೆ ನೋಡಿ ಡೈರೆಕ್ಟ್ ಸಿಕ್ಕಿದೆ. ಇದನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಇದನ್ನು ಕೂಡ ಫಿಕ್ಸ್ ಮಾಡೋದು ತುಂಬಾ ಈಸಿ. ನೋಡಿ, ನಾನು ಹಾಕ್ತಾ ಇದ್ದೀನಿ ನೋಡಿ. ಅದ್ರಲ್ಲಿ ತೋರಿಸ್ತಾ ಇದೆ ನಾನೀಗ ಓಪನ್ ಮಾಡಿದ್ದೇನೆ ಅಂತ. ಸೊ ಓಪನ್ ಆಗಿದೆ ನೋಡಿ. ನನ್ನ ಬಟ್ಟೆಗಳು ಕೂಡ ತುಂಬಾನೇ ಡ್ರೈ ಆಗಿ ಬಂದಿದೆ. ನೀವು ನೋಡ್ಬೋದು. ತುಂಬಾನೇ ಈಸಿ, ತುಂಬಾನೇ ಸೇಫ್. ಮಕ್ಕಳು ಯಾರು ಮುಟ್ಟು ಹಾಗಿಲ್ಲ. ತುಂಬಾನೇ ಸೇಫ್ ಆಗಿದೆ. ಯಾಕಂದ್ರೆ ಚೈಲ್ಡ್ ಲಾಕ್ ಕೂಡ ಇದೆ ಇದರಲ್ಲಿ. ಯಾರಾದರೂ ಮಕ್ಕಳು ಏನೋ ಟಚ್ ಮಾಡಿದ್ರೆ ಏನು ಇದಾಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ UK ನಲ್ಲಿ ಡ್ರೈಯರನ್ನು ಯೂಸ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ನೀಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ V4 in UK ಕನ್ನಡ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಷಯದೊಂದಿಗೆ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.